ಮುರಿದು ಬಿದ್ದ ಸಂಧಾನ 7 ದಿವಸದ ನಂತರ ಸಂಧಾನ ಮಾಡೋದಕ್ಕೆ ಹೋದ್ರು. ಆದರೆ ಸಂಧಾನ ಮುರಿದು ಬಿದ್ದಿದೆ. ರೈತರು ಸರ್ಕಾರ ಕರೆದಿರುವಂತಹ ಸಭೆಗೆ ಬರೋದಕ್ಕೆ ಒಪ್ಕೊಂಡಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಗುರುಲಾಪುರದಿಂದ ಸಿಗ್ತಾ ಇರುವಂತಹ ಮಾಹಿತಿ. ಇಲ್ಲಿ ರೈತರ ಬೇಡಿಕೆಗಳು ಏನಿದ್ವು ಅನ್ನೋದನ್ನ ಮೊದಲಿಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ರೈತರದ್ದು ಬೇಡಿಕೆಗಳು ಸರ್ಕಾರದ ಮುಂದೆ ಇದ್ದಂಥದ್ದು ನೋಡಿ, ತನ್ನ ಮೈ ಮೇಲೆ ಅದನ್ನು ಬರ್ಕೊಂಡಿದ್ದಾರೆ. ಭಾಳ ಮುಖ್ಯವಾದಂಥ ಬೇಡಿಕೆ ಅದುವೇ 1 ಟನ್ ಕಬ್ಬಿಗೆ 3,500 ರೂಪಾಯಿ ಬೇಕೇ ಬೇಕು ಅನ್ನೋಂಥದ್ದು. ಆದರೆ ಆ 3,500 ರೂಪಾಯಿ ನಿಗದಿ ಆಗಬೇಕು ಮತ್ತು 1 ಟನ್ ಕಬ್ಬು ಅನ್ನುವಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಬೇಡಿಕೆಗಳಿದ್ದಾವೆ. ಯಾಕೆಂದರೆ ಬರುವಂಥ ಕಬ್ಬಿನ ತೂಕ ಹಾಕುವಂಥದ್ದಕ್ಕೆ ವೇಯಿಂಗ್ ಬ್ರಿಡ್ಜ್ ಇದರಲ್ಲಿ ಮೋಸ ಆಗ್ತಾ ಇದೆ. ಆ ಮೋಸವನ್ನು ತಪ್ಪಿಸಬೇಕು, ವೇಯಿಂಗ್ ಬ್ರಿಡ್ಜಿನ ಮೋಸವನ್ನು ತಪ್ಪಿಸಬೇಕು. ಅದು 1 ಟನ್ನನ್ನು ಕರೆಕ್ಟಾಗಿ, ಯಾಕಂದರೆ ಸಮರ್ಪಕವಾಗಿಯೇ ಆ 1 ಟನ್ನ ವೇಯ್ ಆಗಬೇಕು ಅನ್ನೋಂಥದ್ದು, ತೂಕ ಮಾಡಬೇಕು ಅನ್ನುವಂಥದ್ದು. ಯಾಕೆಂದರೆ ಅಲ್ಲಿ ಕಾಯಿಸುವಂಥದ್ದು, ಅದರ ಮೂಲಕವಾಗಿ ತೂಕ ಇಳಿಕೆ ಮಾಡುವಾಗೆ ನೋಡ್ತಾರೆ. ಈ ರೀತಿಯಂಥ ಆರೋಪಗಳು ಕೂಡ ಇದ್ದಾವೆ. ಇನ್ನು ಇಳುವರಿ ಪ್ರಮಾಣ ನಿಗದಿ ಮೋಸವನ್ನು ತಪ್ಪಿಸಬೇಕು, ಕರೆಕ್ಟಾಗಿ ಅನಾಲಿಸಿಸ್ ಆಗಬೇಕು. ಎಷ್ಟು ಇಳುವರಿ ಇದೆ ಅನ್ನುವಂಥದ್ರ ಬಗ್ಗೆ ಸರಿಯಾದಂತಹ ಮಾಹಿತಿ ಇರಬೇಕು. ಇಳುವರಿ ಪ್ರಮಾಣದಲ್ಲಿ ನಿಗದಿಯಲ್ಲಿ ಮೋಸ ಆಗೋದನ್ನು ತಪ್ಪಿಸಬೇಕು. ಕಂಪನಿಗಳು, ಶುಗರ್ ಕಂಪನಿಗಳು ಮೋಸ ಮಾಡೋದನ್ನು ತಪ್ಪಿಸಬೇಕು. ಕಬ್ಬು ಕೊಟ್ಟ 15 ದಿನಗಳಲ್ಲಿ ಹಣ ಬರಬೇಕು. ರೈತರು ಇವತ್ತು ಕಬ್ಬು ಹಾಕಿ ಇನ್ಯಾವತ್ತೂ ದುಡ್ಡು ಬರೋದಲ್ಲ, ಕಬ್ಬು ಹಾಕಿದ 15 ದಿವಸದ ಒಳಗಡೆ ಹಣ ಬರಬೇಕು. ಆ ರೀತಿಯಾದಂತಹ ಒಂದು ಗೈಡ್ಲೈನ್ಸನ್ನು ರೆಡಿ ಮಾಡಬೇಕು. ಉತ್ತರ ಕರ್ನಾಟಕ ಭಾಗದಲ್ಲಿ ಸಕ್ಕರೆ ಆಯುಕ್ತರ ಕಚೇರಿ ರಚನೆ ಆಗಬೇಕು, ಅದು ಸ್ಥಾಪನೆ ಆಗಬೇಕು. ಉತ್ತರ ಕರ್ನಾಟಕ ಭಾಗದಲ್ಲಿ ಸಕ್ಕರೆ ಆಯುಕ್ತರು ಬೇಕು ಮತ್ತು ವರ್ಗಾವಣೆ ಆಗಿರುವಂತಹ ಸಕ್ಕರೆ ಆಯುಕ್ತರನ್ನು ನಿಯುಕ್ತಿ ಮಾಡಬೇಕು ಆದಷ್ಟು ಬೇಗನೆ ಅನ್ನುವಂತಹ ಬೇಡಿಕೆಯನ್ನು, ಇದೆಲ್ಲೂ ಕೂಡ ಸರ್ಕಾರದ ಮಟ್ಟದಲ್ಲಿ ನಡೆಸಬಹುದಾಗಿರ್ತಕ್ಕಂತಹ ಕಾರ್ಯಗಳು. ದಿನದಲ್ಲಿ 12 ಗಂಟೆ ವಿದ್ಯುತ್ ಪೂರೈಕೆಯನ್ನು ಮಾಡಬೇಕು. ಯಾಕಂದರೆ ರೈತರ ಜಮೀನುಗಳಿಗೆ ನೀರು ಬೇಕು, ಅದಕ್ಕಾಗಿ 12 ಗಂಟೆ ವಿದ್ಯುತ್ ಪೂರೈಕೆ ಮಾಡಬೇಕು ಅಂತೇಳಿ. ಸಾಗಣೆ ವೆಚ್ಚದ ತಾರತಮ್ಯವನ್ನು ಸರಿಪಡಿಸಬೇಕು. ಸಾಗಣೆ ವೆಚ್ಚದಲ್ಲೂ ಕೂಡ ತಾರತಮ್ಯಗಳಿದ್ದಾವೆ, ಅವುಗಳನ್ನು ಸರಿಪಡಿಸಬೇಕು. ಇಳುವರಿ ಆಧಾರಿತ ಬೆಲೆ ನಿಗದಿ ಆಗಬೇಕು, FRP ಆಗಬೇಕು. ಇಳುವರಿ ಆಧಾರಿತವಾಗಿರುವಂಥ ಬೆಲೆ ನಿಗದಿ ಆಗಬೇಕು. 1-2 ದಿನಗಳಲ್ಲಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಈ ಬೇಡಿಕೆಗಳನ್ನು ಪ್ರೊಲಾಂಗ್ ಮಾಡೋದಲ್ಲ, 1-2 ದಿವಸಗಳಲ್ಲಿ ಬಗೆಹರಿಸಬೇಕು. ಕಾರ್ಖಾನೆಗಳು ಕಬ್ಬು ಅರೆಯೋ ಕೆಲಸವನ್ನು ಶುರು ಮಾಡಬೇಕು ಅನ್ನುವಂತಹ ಬೇಡಿಕೆಗಳನ್ನು ರೈತರಿಟ್ಟರು. ನಾಳೆ ಮಧ್ಯಾಹ್ನದೊಳಗೆ ಸಮಸ್ಯೆ ಬಗೆಹರಿಸಲೇಬೇಕು ಅಂತೇಳಿ ಇವತ್ತು ಸಚಿವ HK ಪಾಟೀಲ್ರ ಮುಂದೆ ಪಟ್ಟು ಹಿಡಿದು ಕುಳಿತಿದ್ರು. ಇದಾದ ನಂತರ ಸರ್ಕಾರದಿಂದ ಒಂದಿಷ್ಟು ಭರವಸೆಗಳು ರೈತರಿಗೆ ಸಿಕ್ತು. CM ನಿರ್ದೇಶನದಂತೆ ರೈತರ ಸಮಸ್ಯೆಯನ್ನು ನಾನು ಕೇಳ್ತಿದ್ದೇನೆ ಅಂತ ಹೇಳ್ಕೊಂಡು ಆರಂಭದಲ್ಲೇ HK ಪಾಟೀಲರು ಸ್ಪಷ್ಟಪಡಿಸಿದರು. ಸಾಧ್ಯವಾದರೆ ಸ್ಥಳದಲ್ಲೇ ಸಮಸ್ಯೆ ಬಗೆಹರಿಸೋದಕ್ಕೆ ಪ್ರಯತ್ನಿಸ್ತೀನಿ ಅಂತ ಕೂಡ ಹೇಳಿದರು. ಆದರೆ ಯಾವಾಗ ರೈತರು 8 ಬೇಡಿಕೆಗಳನ್ನು ಮುಂದೆ ಇಟ್ಟರು, ಅದಕ್ಕೆ ರೈತರ 8 ಬೇಡಿಕೆಗಳ ಬಗ್ಗೆ ಒಬ್ಬರಿಂದಲೇ ತೀರ್ಮಾನ ಕೈಗೊಳ್ಳುವುದು ಸಾಧ್ಯ ಇಲ್ಲ, ತನ್ನ ಹಂತದಲ್ಲಿ ಸಾಧ್ಯ ಇಲ್ಲ. ಹೀಗಾಗಿ ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗೆ ರೈತರೇ ಚರ್ಚಿಸಬೇಕು ಅನ್ನುವಂತಹ ಸಲಹೆಯನ್ನು ಕೂಡ HK ಪಾಟೀಲರು ಕೊಟ್ಟಿದ್ದಾರೆ. ಕಾರ್ಖಾನೆ ಮಾಲೀಕರೊಂದಿಗೂ ಕೂಡ ಚರ್ಚಿಸಿ ನಿರ್ಣಯವನ್ನು ಮಾಡಬೇಕು. ಯಾಕಂದರೆ ವೇಯಿಂಗ್ ಮಿಷನ್ನು ಅಥವಾ FRP ವಿಚಾರಗಳಲ್ಲಿ ಇರುವಂಥದ್ದು. ನಾಳೆ ಬೆಂಗಳೂರಿನಲ್ಲಿ CM ಜೊತೆಗೆ ಮಾತನಾಡ್ತೀನಿ ಅನ್ನುವಂತಹ ಭರವಸೆಯನ್ನು ಕೂಡ ರೈತರಿಗೆ ಕೊಟ್ಟಿದ್ವು. ಮತ್ತು ನಾಳೆ ಸಂಜೆ ಅಥವಾ ನಾಡಿದ್ದು 10 ಮಂದಿ ರೈತರು ನೀವು ಕೂಡ ಬೆಂಗಳೂರಿಗೆ ಬನ್ನಿ, 7ನೇ ತಾರೀಕಿನಂದು ನಾವು ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡೋಣ, CM ಜೊತೆಗೆ ಮಾತನಾಡಿಸಿ ಪರಿಹಾರವನ್ನು ಕೊಡಿಸ್ತೀವಿ ಅನ್ನುವಂತಹ ಭರವಸೆಯನ್ನು HK ಪಾಟೀಲರು ಕೊಟ್ಟರು ಸರ್ಕಾರದ ಪರವಾಗಿ. ಆದರೆ ಯಾವಾಗ ಸರ್ಕಾರದ ಪರವಾಗಿ ಇಂಥ ಭರವಸೆಯನ್ನು ಕೊಟ್ಟರು, ಮೊದಲು ನಾಳೆ ಬೆಳಗ್ಗೆ ಅಥವಾ ಸಂಜೆ CM ಜೊತೆಗೆ ರೈತರೊಂದಿಗೆ ಸಭೆ ಅನ್ನುವಂಥರ ಬಗ್ಗೆ ಅವರು ಹೇಳಿದರು. ಆದರೆ 7ನೇ ತಾರೀಕು CM ರೈತರು ಮತ್ತು ಕಾರ್ಖಾನೆ ಮಾಲೀಕರೊಂದಿಗೆ ಸಭೆ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಅವರು ಭರವಸೆಯನ್ನು ಕೊಟ್ಟರು. 7ನೇ ತಾರೀಕು ಮಧ್ಯಾಹ್ನ 2 ಗಂಟೆಯೊಳಗೆ ಸರ್ಕಾರದ ನಿರ್ಣಯವನ್ನು ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಅಂಶವನ್ನು ಕೂಡ ತಿಳಿಸಿದರು. ಆದರೆ ರೈತರು ಇದಕ್ಕೆ ಒಪ್ಕೊಳ್ಳಿಲ್ಲ. ರೈತರ ಮುಂದಿನ ನಡೆಯ ಬಗ್ಗೆ ಬಹುತೇಕ ನಾಳೆ ನಿರ್ಧಾರ ಆಗತ್ತೆ. ನಾಳೆ ಬೆಳಗ್ಗೆ ಇನ್ನೊಂದು ರೌಂಡ್ ಅವರು ಸಭೆಯನ್ನು ಸೇರ್ತಾರೆ. ನಾಳೆ ಬೆಳಗ್ಗೆ ಕಬ್ಬು ಬೆಳೆಗಾರರ ಮಹತ್ವದ ಸಭೆ ನಡೆಯೋದಿದೆ. ಬೆಂಗಳೂರಿನ CM ಸಭೆಗೆ ಹೋಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅಲ್ಲಿ ನಿರ್ಧಾರ ಆಗುವಂಥದ್ದು ಇದೆ ನಾಳೆ ಬೆಳಗ್ಗೆ ನಡೆಯುವಂತಹ ಸಭೆಯಲ್ಲಿ. ಆದರೆ ಸಭೆಗೆ ಹೋಗೋದಾದರೆ ಯಾರೆಲ್ಲ ಹೋಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ರೈತರುಗಳು ನಿರ್ಧಾರವನ್ನು ಮಾಡಬೇಕಾಗತ್ತೆ. ಯಾವ್ಯಾವ ಸಂಘಟನೆಗಳವರು ಎಲ್ಲರೂ ಹೋಗಬೇಕು ಅಂತೇಳಿ. ಸಭೆಗೆ ಹೋಗೋದು ಬೇಡ ಅಂತ ನಿರ್ಧಾರ ಆದರೆ ಹೋರಾಟ ಮಾಡೋದು ನಿಶ್ಚಿತ. ಹೋರಾಟ ಯಥಾ ಪ್ರಕಾರವಾಗಿ ಕಂಟಿನ್ಯೂ ಆಗತ್ತೆ. ಗುರುಲಾಪುರ ಕ್ರಾಸ್ನಲ್ಲಿ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ. ಹೆದ್ದಾರಿ ಬಂದ್ ಮಾಡಿ ಉಗ್ರ ಪ್ರತಿಭಟನೆಗೂ ಕೂಡ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದು ರೈತರು ನಾಳೆ ಬೆಳಿಗ್ಗೆ ನಡೆಸುವಂತಹ ಸಭೆಯಲ್ಲಿ ನಿರ್ಧಾರವನ್ನು ಮಾಡಲಿದ್ದಾರೆ. ಹೋರಾಟ ಮುಂದುವರಿಯಲಿದೆ ಅಂಥೇಳಿ ಈಗಾಗಲೇ ರೈತ ಮುಖಂಡರು ಘೋಷಣೆ ಕೂಡ ಮಾಡಿದ್ದಾರೆ. ಅಂದರೆ ಬಹುತೇಕ ನಾಳೆ ಬೆಳಗ್ಗಿನ ಸಭೆಯ ಅಜೆಂಡಾವನ್ನು ಈಗಲೇ ಫಿಕ್ಸ್ ಮಾಡ್ದಂಗೆ ಕೂಡ ಇದೆ. ಇವತ್ತು HK ಪಾಟೀಲ್ ಜೊತೆಗೆ ಸಭೆಯ ಸಂದರ್ಭದಲ್ಲಿ ನಾಳೆ ಬೆಳಗ್ಗೆ ಹೇಳ್ತೀವಿ ಅಂತೇಳಿ ಮೊದಲಿಗೆ ಕೆಲವು ಮುಖಂಡರು ಹೇಳಿದರೆ, ಇನ್ನೊಬ್ಬರು ಇಲ್ಲ ನಾವು ಹಾಗೆ ಒಪ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿದರು, ಬರೋದಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ನಾಳೆಯಿಂದ ಹೋರಾಟ ಮತ್ತೆ ತೀವ್ರಗೊಳ್ಳುತ್ತೆ. ಇದರ ನಡುವೆ ಸರ್ಕಾರ ಹೇಗೆ
ಸಂಧಾನ ಮಾಡುತ್ತೆ, ರೈತರ ಮನವೊಲಿಕೆ ಮಾಡುತ್ತೆ, ಏನು ಘೋಷಣೆಗಳನ್ನು ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಇದಾಗಿ ಸುದ್ದಿ ಕಡೆಗೆ ಹೋಗೋಣ. ಸೀಮಾ ಸ್ವೀಟಿ ಸರಸ್ವತಿ ಅಂತ ಹೇಳುವಂತಹ ಹೆಸರುಗಳಲ್ಲಿ ಕಾಣಿಸ್ಕೊಂಡಿರ್ತಕ್ಕಂತಹ ಈ ಮಹಿಳೆ 22 ಕಡೆಗಳಲ್ಲಿ ಮತದಾನ ಮಾಡಿದ್ದಾಳೆ ಅನ್ನುವಂಥದ್ದು, 10 ಬೂತ್ಗಳಲ್ಲಿ ಮತದಾನ ಮಾಡಿದ್ದಾಳೆ ಅನ್ನುವಂಥದ್ದು ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಡ್ತಾ ಇರುವಂಥ ಗಂಭೀರ ಆರೋಪ. ಎಚ್ ಫೈಲ್ಸ್ ಹರಿಯಾಣ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ. ಬರೋಬ್ಬರಿ 25 ಲಕ್ಷದಷ್ಟು ಮತಗಳು, 25,41,144 ಮತಗಳು ಕಳ್ಳತನ ಆಗಿದ್ದಾವೆ ಅಥವಾ ನಕಲಿ ವೋಟ್ಗಳು ಚಲಾವಣೆಯಾಗಿದೆ, ನಕಲಿ ಅಡ್ರೆಸ್ಗಳಲ್ಲಿ ಇರುವಂತಹ ಮತದಾರರಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅದರ ವರದಿಯನ್ನು ತೋರಿಸ್ತೀವಿ. हरियाणा की जनता से पूछना चाहता हूं कि ये कौन है? ये आपको बता सकता हूं, कभी इसका नाम सीमा, कभी स्वीटी, कभी सरस्वती। 22 बार 10 बूथ में इसको वोट देने का मौका मिलता है. ಒಂದೇ ಫೋಟೋ, ಬೇರೆ ಬೇರೆ ಹೆಸರು, ಬೇರೆ ಬೇರೆ ಮತಗಟ್ಟೆಗಳಲ್ಲಿ ಮತದಾನ. ಇದು ಮತ್ತೊಂದು ವೋಟ್ ಚೋರಿಯ ದಾಖಲೆ ಎನ್ನುವುದು ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪ. ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ವೋಟ್ ಚೋರಿ ಆರೋಪ ಮಾಡುತ್ತಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತೊಂದು ಅತಿ ದೊಡ್ಡ ದಾಖಲೆಗಳ ರಾಶಿ ಕಿತ್ಕೊಂಡು ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನೇ ನೇರವಾಗಿ ರಾಹುಲ್ ಗಾಂಧಿ ಟಾರ್ಗೆಟ್ ಮಾಡಿದ್ದಾರೆ. These gentlemen colluded with the BJP to ensure that the Congress could not win the election in Haryana. The Election Commission is in partnership with the Prime Minister and the Home Minister, and they have destroyed the democratic foundations of this country. ಹರಿಯಾಣ ಚುನಾವಣೆಯಲ್ಲೂ ವೋಟ್ ಚೋರಿಯಾಗಿದೆ ಎಂದು ಆಪರೇಷನ್ ಸರ್ಕಾರ್ ಚೋರಿ ಹೆಸರಿನಡಿ ರಾಹುಲ್ ಗಾಂಧಿ ದಾಖಲೆ ರಿಲೀಸ್ ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ಎಚ್ ಫೈಲ್ಸ್ ಬಿಡುಗಡೆ ಮಾಡಿದ ರಾಹುಲ್ ಗಾಂಧಿ ಹರಿಯಾಣದಲ್ಲೂ ವೋಟ್ ಚೋರಿ ಮಾಡಿಯೇ ಬಿಜೆಪಿ ಗೆದ್ದಿರೋದು ಎಂಬ ನೇರ ಆರೋಪ ಮಾಡಿದ್ದಾರೆ. ಹರಿಯಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಛತ್ತೀಸ್ಗಢದಲ್ಲಿ ಆದ ವೋಟ್ ಚೋರಿ ಇದೀಗ ಬಿಹಾರದಲ್ಲೂ ಆಗ್ತಿದೆ ಅನ್ನೋದು ರಾಹುಲ್ ಆರೋಪ. ಕರ್ನಾಟಕದ ಮಹದೇವಪುರ, ಆಳಂದದಲ್ಲಿ ಆದ ಮಾದರಿಯಲ್ಲೇ 25 ಲಕ್ಷಕ್ಕೂ ಹೆಚ್ಚು ಮತಗಳ್ಳತನ ಹರಿಯಾಣದಲ್ಲಾಗಿದೆ ಎಂದು ರಾಹುಲ್ ಗಾಂಧಿ ಹಲವು ದಾಖಲೆಗಳನ್ನ ತೋರಿಸ್ತಾ ದೂರಿದ್ದಾರೆ. ಕರ್ನಾಟಕ ಬಳಿಕ ಹರಿಯಾಣದಲ್ಲೂ ವೋಟ್ ಚೋರಿಯಾಗಿದೆ. ಬರೋಬ್ಬರಿ 25,41,144 ಮತಗಳ್ಳತನವಾಗಿದೆ. ಪ್ರತಿ 8 ಮತಗಳಲ್ಲಿ ಒಂದು ನಕಲಿ ಮತದಾನವಾಗಿದೆ. ನಕಲಿ ಮತದಾರರೇ 5,21,619. ನಕಲಿ ವಿಳಾಸದವರು 93,174 ಮಂದಿ. ಒಂದೇ ಹೆಸರಿನ ಮತದಾರರು 19,26,351. ಹೀಗೆ ಬರೋಬ್ಬರಿ ಹರಿಯಾಣದಲ್ಲಿ 25,41,144 ಮತಗಳ್ಳತನವಾಗಿದೆ ಎಂಬುದು ರಾಹುಲ್ ಆರೋಪ. Of Haryana. Big picture is 2 crore total voters, vote chori of 25 lakhs, possibly more, but confirmed bias of 25 lakhs. That means 1 in 8 voters in Haryana are fake, right? That's 12.5%. And despite all this, the Congress party loses by 22,000 votes. So here is an example. Fake photos. 1 photo, 1 assembly, 100 votes. This lady gets to vote 100 times in Haryana if she feels like. To vote 100 times. ಹರಿಯಾಣದ ವೋಟರ್ ಲಿಸ್ಟ್ಗೂ ಬ್ರೆಜಿಲ್ಗೂ ಎಲ್ಲಿಂದೆಲ್ಲಿಗೆ ಲಿಂಕ್ ಅನ್ನೋದು ರಾಹುಲ್ ಗಾಂಧಿ ಪ್ರಶ್ನೆ. ಯಾಕಂದ್ರೆ ಬ್ರೆಜಿಲ್ನ ಮಾಡೆಲ್ ಒಬ್ಬರು ಹರಿಯಾಣ ಎಲೆಕ್ಷನ್ಗೆ ಬಂದು ಬರೋಬ್ಬರಿ 10 ಬೂತ್ಗಳಲ್ಲಿ ಮತದಾನ ಮಾಡಿರುವ ದಾಖಲೆ ರಿಲೀಸ್ ಮಾಡಿದ್ದಾರೆ. ಸೀಮಾ, ಸ್ವೀಟಿ, ಸರಸ್ವತಿ, ಸುನೀತಾ, ರಶ್ಮಿ ಹೀಗೆ 10 ಬೂತ್ಗಳಲ್ಲಿ 22 ಹೆಸರುಗಳಲ್ಲಿ ಆ ಮಾಡೆಲ್ ಮತದಾನ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ರಾಹುಲ್ ಗಾಂಧಿ ತೋರಿಸಿದ್ದಾರೆ. Who is this lady? Which state does she come from? What's her name? Can anyone try? Where is she from? Anybody? Goa? Maharashtra? North? Is she from Haryana? You sure? You're absolutely sure she's not from Haryana?
Okay, but she votes 22 times in Haryana. And she votes in 10 different booths in Haryana. And she's got multiple names: Seema, Sweetie, Saraswati, Rashmi, Vimla. Now what's interesting about this, and why I'm opening with this slide, because this happens in 10 booths. That means that this is a centralized operation. That somebody fed this lady into the electoral list at a centralized level, not at the booth level. Just like Anand and just like Mahadevapura. She's from Brazil. She's a Brazilian model. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಕೇಂದ್ರ ಚುನಾವಣಾ ಆಯೋಗ ವೋಟ್ ಚೋರಿಯಲ್ಲಿ ಶಾಮೀಲಾಗಿದೆ ಅನ್ನೋದು ರಾಹುಲ್ ಗಾಂಧಿ ಆರೋಪ. ಈ ದಾಖಲೆಗಳನ್ನು ಇಟ್ಟುಕೊಂಡೇ ಆಯೋಗಕ್ಕೂ ಒಂದಷ್ಟು ಪ್ರಶ್ನೆ ಹಾಕಿದ್ದಾರೆ. ಮತಗಳ್ಳತನದ ಬಗ್ಗೆ ಆಯೋಗ ಏನೂ ಮಾಡ್ತಿಲ್ಲ ಯಾಕೆ? ಹರಿಯಾಣದಲ್ಲಿ 25 ಲಕ್ಷ ಮತಗಳ್ಳತನ ಆಗಿಲ್ವ? ಮಹಿಳೆಯೊಬ್ಬರ ಹೆಸರಿನಲ್ಲಿ 100 ವೋಟ್ ಬಿದ್ದಿದೆ. 73 ವರ್ಷದ ವ್ಯಕ್ತಿಗೆ ಚಿಕ್ಕ ವಯಸ್ಸಿನ ಫೋಟೋಗಳಿವೆ. ಒಂದೇ ಫೋಟೋಗಿದ್ದರೂ ಅದರ 4 ಹೆಸರಿನ ಮತದಾರನಿದ್ದಾನೆ. ಒಂದೇ ಹೆಸರಿನಲ್ಲಿ 16 ಮಹಿಳೆಯರ ಕಾರ್ಡ್ಗಳಿವೆ. ಕೇವಲ ಒಬ್ಬರ ಹೆಸರಿನಲ್ಲಿಯೇ ಬರೋಬ್ಬರಿ 223 ಬಾರಿ ಮತದಾನವಾಗಿದೆ. ಎಲೆಕ್ಷನ್ ಕಮಿಷನ್ ಯಾವ ರೀತಿ ಕೆಲಸ ಮಾಡಿದೆ? ಸಿಸಿಟಿವಿ ಫುಟೇಜ್ ಸಿಕ್ಕರೆ ಎಲ್ಲರೂ ಸಿಕ್ಕಿ ಬೀಳ್ತಾರೆ ಅನ್ನೋದು ರಾಹುಲ್ ವಾದ. ಕರ್ನಾಟಕದ ಮಹದೇವಪುರ ಆಳಂದ ಅಕ್ರಮದ ಮಾಹಿತಿ ಕೊಡ್ತಿಲ್ಲ. ಫಾರಂ ನಂಬರ್ 6, ಫಾರಂ ನಂಬರ್ 7 ರ ಬಗ್ಗೆ ಸ್ಪಷ್ಟತೆ ಕೊಡ್ತಿಲ್ಲ. ಇದೆಲ್ಲವೂ ಆಯೋಗದ ಕೆಲಸಗಳ ಬಗ್ಗೆ ಪ್ರಶ್ನೆ ಹುಟ್ಟಿಸಿದೆ ಅನ್ನೋದು ರಾಹುಲ್ ಗಾಂಧಿ ಆರೋಪ. After Mahadevapura, where we accessed Form 6, they have stopped it. Right? So we cannot give you the numbers of deletion and addition. We estimate that at least in Mahadevapura, misuse of Form 6 was about 30% of the total malpractice. ವೋಟ್ ಚೋರಿ ಬಗ್ಗೆ ಪದೇ ಪದೇ ಪ್ರಶ್ನೆಗಳನ್ನ ಗೆತ್ತಿರುವ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ವಿರುದ್ಧವೂ ಆರೋಪ ಮಾಡಿದ್ದಾರೆ. ಪ್ರಧಾನಿ ಮೋದಿ ಅಮಿತ್ ಶಾ ಜೊತೆ ಆಯೋಗ ಶಾಮೀಲಾಗಿದೆ ಅನ್ನೋದು ರಾಹುಲ್ ಆರೋಪ. ಆಯೋಗ ಕೂಡ ಮೋದಿ ಶಾ ಕೈಗೊಂಬೆಯಂತೆ ಕೆಲಸ ಮಾಡ್ತಿದೆ ಅಂತಾರೆ ರಾಹುಲ್. ದೇಶದ ಇಂದಿನ ಪೀಳಿಗೆ ಯುವಕರು ಜಾಗೃತರಾಗಬೇಕಿದೆ. ಝೆಡ್ ಜನರೇಷನ್ ಸತ್ಯ ಅಹಿಂಸೆ ಮೂಲಕ ಪ್ರಜಾಪ್ರಭುತ್ವದ ರಕ್ಷಣೆ ಮಾಡಬೇಕಾಗಿದೆ. ಬಿಜೆಪಿ ಕಪಿಮುಷ್ಟಿಯಿಂದ ಪ್ರಜಾಪ್ರಭುತ್ವ ಸಂವಿಧಾನ ರಕ್ಷಿಸಬೇಕಿದೆ. ಪಾರದರ್ಶಕ ಚುನಾವಣೆ ಮಾಡುವ ಉದ್ದೇಶ ಆಯೋಗಕ್ಕಿಲ್ಲ. ಬದಲಾಗಿ ಬಿಜೆಪಿ ರಕ್ಷಿಸಬೇಕು, ಅಧಿಕಾರದಲ್ಲಿರಿಸಬೇಕೆಂಬುದೇ ಆಯೋಗದ ಉದ್ದೇಶ ಅನ್ನೋದು ರಾಹುಲ್ ಆರೋಪ. ನಕಲಿ ಮತದಾರರನ್ನ ತೆಗೆಯೋದು ಸೆಕೆಂಡ್ನಲ್ಲಿ ಆಗೋ ಕೆಲಸ. ಆದರೆ ಬಿಜೆಪಿಗೋಸ್ಕರ ಏನೂ ಮಾಡದೆ ಆಯೋಗ ಮೌನವಾಗಿದೆ ಅಂತಾರೆ ರಾಹುಲ್ ಗಾಂಧಿ. तो इन तीनों ने और नरेंद्र मोदी जी ने और अमित शाह ने मिलकर हिंदुस्तान की डेमोक्रेसी को खत्म कर दिया है. हिंदुस्तान के कॉन्स्टिट्यूशन पर यह आक्रमण है. अंबेडकर जी के कॉन्स्टिट्यूशन पर यह आक्रमण है. और अब यही सिस्टम जो हरियाणा में लागू हुआ, उससे पहले महाराष्ट्र में, मध्य प्रदेश में, छत्तीसगढ़ में यही सिस्टम बिहार में लागू होगा. सो मैं यूथ से कहता हूं, जेनजी से कहता हूं, हिंदुस्तान के नागरिकों से कहता हूं कि ये जो लोकतंत्र है ये आपका है. ये ना इलेक्शन कमीशन का है, ना नरेंद्र मोदी का है, ना अमित शाह का. ये आपका है और इसको डिफेंड करना, इसकी रक्षा करना आपकी और हमारी जिम्मेदारी है. Why is EC not removing duplicates? Because if they remove duplicates, there will be a fair election. If they ensure that there is one entry, one picture, there's a fair election. And EC doesn't want a fair election. ರಾಹುಲ್ ಗಾಂಧಿ ಹೀಗೆ ಆರೋಪ ಮಾಡೋವಾಗ್ಲೇ ತಂಗಿ ಪ್ರಿಯಾಂಕಾ ಗಾಂಧಿ ಕೂಡ ರಾಹುಲ್ ಪರ ಬ್ಯಾಟಿಂಗ್ ಮಾಡಿದ್ರು. ಕೇಂದ್ರ ಸರ್ಕಾರ ಹಾಗೂ ಆಯೋಗದ ವಿರುದ್ಧ ಆರೋಪ ಹೊರಿಸಿದ್ರು. हरियाणा में किस तरह से चुनाव चोरी किया गया
मेरी आशा तो ये है कि यहाँ चुनाव निष्पक्ष तरह से इसलिए होगा कि हमने कम से कम ये मुद्दे उठाए हैं तो कि शायद निष्पक्ष तरह से होगा, लेकिन अगर निष्पक्ष तरह से नहीं होगा तो फिर ये वही कर रहे हैं जो बाकी प्रदेशों में कर रहे हैं। कुछ भी कहें, राहुल गांधी रुकेगा नहीं। ರಾಹುಲ್ ಗಾಂಧಿ ಆರೋಪಗಳೆಲ್ಲವೂ ಸತ್ಯ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದದಲ್ಲಿ ಆಗಿರುವ ಎಲ್ಲ ಅಕ್ರಮಗಳು ಕೂಡ ಶೀಘ್ರವೇ ಬಯಲಾಗಲಿದೆ ಎಂದು ಪ್ರಿಯಾಂಕ್ ಖರ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಹದೇವಪುರ ಇರ್ಬೋದು, ಆಳಂದ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಮತ್ತು ಇವಾಗ ಹರಿಯಾಣ ಇರ್ಬೋದು, ರಾಹುಲ್ ಗಾಂಧಿ ಅವರು ದಾಖಲೆ ಸಮೇತ ಅವರು ಆರೋಪಗಳನ್ನು ಮಾಡಿದ್ದಾರೆ. ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿರೋರು ಯಾರು? ಎಲೆಕ್ಷನ್ ಕಮಿಷನ್ ಅವರು. ಇಲ್ಲಿವರೆಗೂ ನಾವು ಏನೇ ದಾಖಲೆಗಳನ್ನು ಅವರಿಗೆ ಕೊಟ್ಟರೂ ಕೂಡ, ಪಬ್ಲಿಕ್ ಡೊಮೇನ್ನಲ್ಲಿ ಅವೈಲೇಬಿಲಿಟಿ ಇದ್ರೂ ಕೂಡ ಅವರು ಅದಕ್ಕೆ ಯಾವುದೇ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಭಾಳ ಬಾಲಿಶವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. BJP ಅವರು ಏನೋ ಇವ್ರು ವಕ್ತಾರರು, ECI ವಕ್ತಾರರಿದ್ದಂಗೆ ಮೈಮೇಲೆ ಬೀಳ್ತಾ ಇದ್ದಾರೆ. ಒಂದು ಕಡೆ ರಾಹುಲ್ ಗಾಂಧಿ ಆರೋಪ ಮಾಡೋವಾಗಲೇ ಕೇಂದ್ರ ಸರ್ಕಾರ ಕೂಡ ಠಕ್ಕರ್ ಕೊಟ್ಟಿದೆ. ಬಿಹಾರದಲ್ಲಿ ಸೋಲುವ ಸೂಚನೆ ಸಿಕ್ಕಿದ್ದು ಸೋಲಿನ ಹತಾಶೆಯಿಂದಲೇ ಹೀಗೆ ಮಾತನಾಡುತ್ತಿದ್ದಾರೆ ಎಂದಿದೆ ಬಿಜೆಪಿ. ರಾಹುಲ್ ಗಾಂಧಿ ಸೋಲಿನ ಭೀತಿಯಲ್ಲಿ ಬಾಯಿಗೆ ಬಂದಂತೆ ಆರೋಪ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಕಿರಣ್ ರಿಜಿಜು ಕಿಡಿಕಾರಿದ್ದಾರೆ. आज उन्होंने बिहार में 2 दिन बाद पोलिंग होगा और उससे हट करके हरियाणा का कहानी सुना रहे थे. इससे साफ मालूम हो गया कि बिहार में तो कुछ बचा नहीं है, इसलिए ध्यान को भटकाने के लिए हरियाणा के इशू को लेके आ रहे हैं और फजूल के बातें लेकर के एक प्रस्तुतिकरण किया है. मैं उस पर नहीं जाना चाहता हूं बिकॉज सब फर्जी था. उन्होंने हरियाणा चुनाव को लेकर के ये कहा कि एग्जिट पोल में कांग्रेस पार्टी जीत रहे थे. अरे एग्जिट पोल, ओपिनियन पोल में हमेशा आप डाउन हुए हैं. हम लोग 2004 में पक्का जीत गया ऐसा हम मान रहे थे और एग्जिट पोल, ओपिनियन पोल पूरा बीजेपी एनडीए को क्लियर कट जिता रहे थे. लेकिन जब काउंटिंग हुआ तो हम हार गए. तो उस समय हमने तो रोना धोना नहीं किया, हमने इलेक्शन कमीशन को गाली नहीं दिया, हमने माना और हमने कांग्रेस और उनके जो यूपीए गठबंधन को हमने बधाइयां दी. हमारा एक्सपेक्टेशन का हिसाब से हमको नतीजा नहीं मिला, फिर भी लोकतंत्र में पराजित हो या जीत हो उसको स्वीकार करना पड़ेगा. ये लोकतंत्र का नियम है. ಆದರೆ ರಾಹುಲ್ ಗಾಂಧಿ ಮಾಡಿರುವ ಆರೋಪಗಳಿಗೆ ಉತ್ತರ ನೀಡಬೇಕಿರುವುದು ಕೇಂದ್ರ ಚುನಾವಣಾ ಆಯೋಗ. ಆದರೆ ಇದುವರೆಗೆ ECI ಯಾವುದೇ ಸ್ಪಷ್ಟನೆಯನ್ನು ನೀಡಿಲ್ಲ. ಆದರೆ ಕೇಂದ್ರ ಚುನಾವಣಾ ಆಯೋಗದ ಮೂಲಗಳ ಪ್ರಕಾರ ಹರಿಯಾಣದ ಚುನಾವಣೆಯ ವೇಳೆ ಮತದಾರರ ಪಟ್ಟಿಯ ಬಗ್ಗೆ ಆಗ್ಲಿ, ನಕಲಿ ಮತದಾನದ ಬಗ್ಗೆ ಆಗ್ಲಿ ಯಾವುದೇ ದೂರುಗಳು ದಾಖಲಾಗಿಲ್ಲ. ಅಂದರೆ ಕಾಂಗ್ರೆಸ್ನ ಬೂತ್ ಏಜೆಂಟ್ಗಳು ಕೂಡ ಯಾವುದೇ ರೀತಿಯ ದೂರುಗಳನ್ನು ದಾಖಲಿಸಿಲ್ವಂತೆ. ಹಾಗಿದ್ದರೂ ಈಗ ಕೇಂದ್ರ ಚುನಾವಣಾ ಆಯೋಗದ ಮತಪಟ್ಟಿಯನ್ನೇ ಮುಂದಿಟ್ಕೊಂಡು ರಾಹುಲ್ ಗಾಂಧಿ ಆರೋಪ ಮಾಡ್ತಾಗಿದ್ದು ಇದಕ್ಕೆ ಯಾವ ರೀತಿಯ ಸ್ಪಷ್ಟನೆಯನ್ನು ಆಯೋಗ ನೀಡುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.